ನೋಡಕ್ಕೆ ಅಮಾಯಕ ಮಾಡೋದೆಲ್ಲ ಭಯಾನಕ. ಹಳೆ ಕಾಲದಲ್ಲಿತ್ತು ಕೋಟೆ, ಬಿರಿಯಾನಿ ಬೇಕಾದ್ರೆ ಬಂದು ತಿಂದು ನೋಡಿ ಹೊಸಕೋಟೆಯಲ್ಲಿ. ನಮಸ್ಕಾರ ಎಲ್ಲರಿಗೂ. ನೋಡ್ಬೋದು ಬೆಳಗಿನ ಜಾವ ನನ್ನ ಮನೆಯಿಂದ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಹತ್ರ ಬಂದೆ. ನನ್ನ ಫ್ರೆಂಡನ್ನ ಹಾಸ್ಟೆಲಿಂದ ಪಿಕಪ್ ಮಾಡೋಕ್ಕೆ. ನನ್ನ ಪಿ ಯು ಫ್ರೆಂಡ್ ಇಲ್ಲೇ ಅವನೇ, ಧನುಷ್ ಅಂತ. ಧನುಷ್ ಹಲೋ, ಹೆಂಗಪ್ಪ ಎಷ್ಟು ದಿವಸ ಆದಮೇಲೆ ಸಿಕ್ಕಿದ್ಯಾ? ಸೊ ಇವಾಗ ಹೊರಡಬೇಕು ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ನೋಕ್ಕೆ. ಟೈಮ್ ನೋಡ್ಬೋದು, ಇವಾಗ 4 ಕಾಲಾಗಿದೆ ಇಲ್ಲಿ. ಸೊ ಹೊರಡ್ತೀವಿ. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಗುರು ನಡು ರಾತ್ರಿಲಿ ಯಾವುದ್ಯಾವುದೋ ಮರದ ಸಂದಿನೆಲ್ಲ ಕರ್ಕೊಂಬಂದವ್ರೆ ಗುರು. ನಾನು ಬಿಟ್ಬಿಡ. ಒಳ್ಳೆ ಸಿನಿಮಾ ಫೀಲಿಂಗ್ ಐತೈತೆ. ಓ ದೇವ್ರಿ, ಸದ್ಯ ಯಾವುದೋ ಒಂದು ರೋಡಿಗೆ ಬಂದ್ವಲ್ಲ, ರೈಲ್ವೆ ಟ್ರ್ಯಾಕ್. ಗುರು ವ್ಯೂ ಮಾತ್ರ ಕ್ರೇಜಿ ಆಗೈತೆ. ಯಪ್ಪ ದೇವ, ಯಾವ್ದು ಗುರು ರೋಡ್ ಇವೆಲ್ಲ. 2 hours later ಇಂತೂ ತಲುಪಿದ್ವಿ. ಇನ್ನೇನು 5 ಗಂಟೆ ಆಗಕ್ಕಾಯ್ತು. ಯಾವ್ದು ಗುರು? ಅಕ್ಷಯ್ ದಮ್ ಬಿರಿಯಾನಿ ಅಂತೆ. ನೋಡ್ಬೋದು ಇಷ್ಟು ಬೆಳಗ್ಗೆ ಎಷ್ಟು ಜನ ಇದ್ದಾರೆ. ಎಲ್ಲಿ ಮಾಮ್ ಸಾಕಣ. ಇನ್ನು ಫ್ರೆಂಡಿಗೆ ಫೋನ್ ಮಾಡು. ನಡಿ ಫೋನ್ ಮಾಡು. ಯಪ್ಪ ಇದು ಹೊಸಕೋಟೆ ಅಂತಲೇ ನಂಬಕ್ಕಾಯ್ತಿಲ್ಲ. ಅದು ಏನು ರೂಟೋ ಏನೋ ಯಪ್ಪ. ನೋಡು ಅಲ್ಲೇ ನಿಂತವ್ರ. ಎಲ್ಲಿದ್ಯಾ? ಯಪ್ಪ ಅಕ್ಷಯ್ ದಮ್ ಬಿರಿಯಾನಿ ಅಂತೆ ಗುರು. ನೋಡೋಣ, ತಿನ್ಬಿಟ್ಟು ಹೇಳ್ತೀನಿ. ಇನ್ನೂ ಫ್ರೆಂಡ್ಸ್ ಬರೋಕ್ಕಿದ್ದಾರೆ ಗುರು. ಅಕ್ಷಯ್ ಬೇಡ ಅಂತ ಆನಂದಿ ಕರ್ಕೊಂಡು ಹೋಯ್ತವನೆ. ಐಲೋ ಹೊಸಕೋಟೆ ಅಂತೆ. ಯಪ್ಪ ಎಲ್ಲಿ ಗುರು ಆನಂದು? ಇದೇ ತಾನೇ ಆನಂದು? ಪರವಾಗಿಲ್ಲ, ಅಷ್ಟೊಂದು ಜನ ಅಂತೂ ಏನಿಲ್ಲ. ಪರವಾಗಿಲ್ಲ, ಇಲ್ಲೇ ಹಾಕ್ಬಿಡೋಣ. ಅಣ್ಣ ಹೆಂಗೆ ಬಿರಿಯಾನಿ? ಸಖತ್ತಾ? ಅವ್ರ ಅದಾ? ಯಪ್ಪ ಆನಂದ್ಗೆ ಬಂದೆ ಗುರು. ನೋಡ್ಬೋದು ಅಷ್ಟೊಂದು ಜನ ಏನಿಲ್ಲ ಇವತ್ತು, ಸಂಡೇ ಆದ್ರೂ. ನೋಡೋಣ, ತಿನ್ನೋಣ. ಫ್ರೆಂಡ್ಸ್ ಎಲ್ಲ ಬಂದವ್ರೆ. ನೋಡ್ಬೇಕು ಗುರು, ಚೆನ್ನಾಗಿರುತ್ತೆ ಏನು ಕತೆ ಅಂತ. ಏನು ತಿಂತಾರೆ ಖಾಲಿ ಹೊಡಿತಾ ಇದೆ. ಹೌದು ಫ್ರೆಂಡ್ಸು. ಐಡಿ ಗುರು ತಿಂದ್ವಿ ಬಿರಿಯಾನಿನ. ಓವರ್ ಆಲ್ ಏನಂದರೆ ಆವ್ರೇಜ್ ಗುರು. ಆನಂದ್ ದಮ್ ಬಿರಿಯಾನಿ ನಿಜ ಹೇಳ್ತೀನಿ, ನನಗೂ ಕೊಟ್ಟರು ಬಿರಿಯಾನಿ. ನೆಟ್ಟಿಗೆ ಪೀಸ್ಗಳೇ ಇಲ್ಲ ಗುರು. 2 ಮೂಳೆ ಸಿಕ್ಕೈತೆ, 2 ಚರ್ಬಿ ಸಿಕ್ಕೈತೆ. ಸೊ ಓವರ್ ಆಲ್ ಆವ್ರೇಜ್ ಅನ್ಬೋದು ಅಷ್ಟೇ. ನಮ್ಮ ಫ್ರೆಂಡ್ಸ್ ಇನ್ನೂ ತಿಂತವ್ರೆ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸುಮ್ಮನೆ ಬೆಳಗ್ಗೆ 3 ಗಂಟೆಗೆ ಎದ್ದು ಇಷ್ಟು ದೂರ ಬಂದು ಗುರು. ನಮ್ಮ ಫ್ರೆಂಡ್ಸ್ ಎಲ್ಲ ರಿವ್ಯೂ ಹೇಳ್ತಾರೆ. ಧನುಷ್ ಹೆಂಗಿತ್ತು ಮಚ? ಹೆಂಗಿತ್ತು ಹೇಳು, ಆನೆಸ್ಟ್ ಆಗಿ ಹೇಳು ಹೆಂಗಿತ್ತು? ನಾಚ್ಕೊಂಬೇಡ. ಏಯ್ ತಿಂದಿದ್ಯಾ ತಾನೆ? ತಿಂದಿದ್ಯಾ? ಆನೆಸ್ಟ್ ಆಗಿ ಹೇಳು ಹೆಂಗಿತ್ತು? ನಾನು ತಿಂದಿರೋ ಜಾಗದಲ್ಲಿ ಪರವಾಗಿಲ್ಲ. ಸೊ ಚೆನ್ನಾಗಾಯ್ತು ಟೇಸ್ಟು. ಬಟ್ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಒಪಿನಿಯನ್ ಇರುತ್ತಲ್ವಾ. ಬೋಳಿ ಮಗನೇ ಕಡಿತಾ ಇದೆಯಾ? ಚೆನ್ನಾಗಿತ್ತು ಓವರ್ ಆಲ್. ಮಟನ್ ಪೀಸಸ್ ಚೆನ್ನಾಗಿತ್ತು. ಓವರ್ ಆಲ್ ಪರವಾಗಿಲ್ಲ. ಓಕೆ ಬಾಯ್ಸ್ ಹೇಳಿ ಹೆಂಗಿತ್ತು? ನಿಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ಹಾಂ, ನಾನು ರಾಜಲ್ಲಿ ತಿಂದಿದ್ದೆ. ಹಾಂ, ಇಲ್ಲಿ ಪರವಾಗಿಲ್ಲ, ಇನ್ನೂ ಚೆನ್ನಾಗಿದೆ. ಓಕೆ.
ಸೊ ನಿಂಗೆ ರಾಜ್ಗಿಂತ ಬೆಟರು. ಬೆಟರ್. ಹ್ಞೂ ಮಚ್ಚ ಹೇಳು ಹೆಂಗಿತ್ತು? ಚೆನ್ನಾಗಿತ್ತು. ಓಕೆ, ಆ್ಯಾವ್ರೇಜ್ ಇಲ್ಲ, ಚೆನ್ನಾಗಿತ್ತು. ಒಂದು 10ಗೆ ಒಂದು 6 ಕೊಡ್ತೀನಿ. 10ಗೆ 6 ಮಚ್ಚ ಓಡೋಯ್ತು. ಅದೇನು ನಾಚ್ಕೊಂತಾರೆ ನೋಡು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಯಪ್ಪ ಗುರು, ಹುಡುಗ್ರೆ ಹಿಂಗೆ ಎಲ್ಲ ನಾಚ್ಕೊಂತಾರೆ. 10ಗೆ 7 ಬೇಡ, ಫೇಮಸ್ ಆಗಿರೋದೇ ಸಾಕು. ಬೇಡ, ವೈರಲ್ ಆಗಿರೋದು ಅಷ್ಟೇ ಸಾಕು. ಫೋಟೋ ಬೇಕಾದ್ರೆ ಇಟ್ಕೊಂಡ್ಬಿಡಿ, ಬೇಡ. ಮಚ್ಚ ಓಡಾಯ್ತವ್ರೆ. ಮಚ್ಚ ನೀನು ಹೇಳು. ಬಿರಿಯಾನಿ ಚೆನ್ನಾಗಿತ್ತು. ಹಾಂ ಹಾಂ ಸೆಕೆಂಡ್ ಟೈಮ್ ತಿಂದಿರೋದು ನಾನು. ಓ, ಸೇಮ್ ಪ್ಲೇಸ್ ಸೆಕೆಂಡ್ ಟೈಮು. ಅದಕ್ಕೆ ಮತ್ತೆ ನಿನಗೆ ಇಷ್ಟ ಆಗಿರೋದು. 10ಗೆ ಎಷ್ಟು ಕೊಡ್ತೀಯಾ? 10ಗೆ 9.5. 9.5. ನೀನು ಬಿಡು, ಹೇಳ್ಬಿಟ್ಟು ಗುರು. ನಾನು 10ಗೆ ಒಂದು 7 ಕೊಡ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಎಷ್ಟೊಂದು ಜನಕ್ಕೆ ಪೀಸು ಬಿಡಲ್ಲ. ನನಗೂ ನೆಟ್ಟಿಗೆ ಪೀಸ್ ಸಿಕ್ಕಿಲ್ಲ, ನನಗೆ ಪೀಸೇ ಸಿಕ್ಕಿಲ್ಲ ಲೆಕ್ಕದಲ್ಲಿ. ನಾನೊಂದು 8 ಕೊಡ್ತೀನಿ. 8 ಕೊಡ್ತೀಯಾ? ಓಕೆ. ನೋಡಿ, ಎಲ್ಲ ಹಾನೆಸ್ಟ್ ರಿವ್ಯೂಗಳು ಕೊಟ್ಟಿದ್ದೀವಿ. ನೋಡಿ, ಬರ್ತೀರಾ ಅಂತ ಆನಂದ್ ದಮ್ ಬಿರಿಯಾನಿಗೆ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ರಶ್ ಇರಲಿಲ್ಲ ಗುರು. ರಶ್ಶೇ ಅಷ್ಟೊಂದು ಇರಲಿಲ್ಲ. 2 hours later. ಓಟ್ ಹಾಕೋನೆ ನೋಡಿ. ಇಲ್ಲಿ ಇಲ್ಲೊಂದು ಬೆಳ್ಳು, ಇಲ್ಲಿ ನೋಡು, ಇಲ್ಲೊಂದು ಬೆಳ್ಳು, 2 ಬೆಳ್ಳು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅದು ಹೆಂಗೆ ಗುರು? ಸ್ಕ್ಯಾಮ ಏನು? ಫೇಮಸ್ ಮಾಡ್ಬೇಕು. ಫೇಮಸ್ ಮಾಡ್ಬೇಕು ಇವನ್ನ. ಅಣ್ಣ ನಮಸ್ಕಾರ ಅಂತ. ಮಾಡೋದೆಲ್ಲ ಭಯಾನಕ. ಇನ್ನೂ ಒಂದು ಡೈಲಾಗ್ ಬೇಕು ಗುರು. ಡೈಲಾಗ್ ಹೇಳ್ಬೋದು. ಅದು ಬೇಡ, ನಮ್ಗೆ ಅದು ಬೇಡ, ಫೇಮಸ್ ಆಗೋದು ಬೇಕು. ಅದೇ ಚೆನ್ನಾಗೈತೆ, ಫೇಮಸ್ ಆಗ್ತಿದೆ ನೋಡು. ಏನು ಹೇಳಿ ಕ್ಯಾಮ್ರಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ಹೇಳ್ಕೊಡು ಬೇಡ, ಟೈಮ್ ಇಲ್ಲ ಇಲ್ಲಿ. ಹಳೆ ಕಾಲದಲ್ಲಿತ್ತು ಕೋಟೆ. ಬಿರಿಯಾನಿ ಬೇಕಾದ್ರೆ ಬಂದು ತಿಂದು ನೋಡಿ ಹೊಸಕೋಟೆಯಲ್ಲಿ. ಒಂದ್ ಮೋರ್ ಅನ್ಬೇಕು ನೀವು. ಮೈನ್ ಇದೆ. ಹಳೆ ಕಾಲದಲ್ಲಿತ್ತು ರಾಜರ ಕೋಟೆ. ಬಿರಿಯಾನಿ ಬೇಕಾದ್ರೆ ತಿಂದು ನೋಡಿ ಹೊಸಕೋಟೆ. ಆಗ್ಲೇ ಹೇಳಿದ್ ನಾನು, ಬೇರೆ ಹೇಳ್ತಾರೆ ಅನ್ಕೊಂಡೆ. ಜಿಪ್ ಹಾಕೋ ಲೋಡೆ, ಜಿಪ್ ಹಾಕೋ. ಅಗರಬತ್ತಿ ಸ್ಟ್ಯಾಂಡು, ಜಿಪ್ಪಾಕೋ ಗಾಂಡ್. ನೋಡ್ರಿ ಹೀರೋ, ನೋಡ್ರು ಹೀರೋ ಗುದ್ದಿದ್ರೆ ಒಂದೇ ಶಾಟ್ ನೋಡ್ರು. ನಾಚಿಕೆ ನೋಡ್ರು. ಎಕ್ಸ್ಕ್ಯೂಸ್ ಮೀ ಅಂಕಲ್, ಎಕ್ಸ್ಕ್ಯೂಸ್ ಮೀ ಅಂಕಲ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮಚ್ಚ ಬಾಯ್, ಮತ್ತೆ ಬಾಯ್ ಬಾಯ್ ಮಚ್ಚ ಬಾಯ್. ಬಾಯ್. ಹ್ಞೂ ಬಹುತೇಕನೇ ಬುದ್ಧವಾರ. ಬಾಯ್. ಹಾಂ ನೋಡ್ತೀನಿ, ಒಂದು ಫೋನ್ ಹಾಕ್ತೀನಿ ಟ್ಯೂಸ್ಡೇ. ಮಚ್ಚ ಬಾಯ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಮಚ್ಚ. ಗ್ಲೋಬಲಲ್ಲಿ ಇದೆಯಾ? ಸಿಗು ಒಂದ್ಸಲಿ. ಮಚ್ಚ ಬಾಯ್. ಕಾರ್ ಬರುತ್ತೆ ಬಿಡು. ಸೊ ಅಷ್ಟೇ ಗಾಯ್ಸ್, ಹೊಸಕೋಟೆ ಬಿರಿಯಾನಿ ಆಯಿತು. ಹಾನೆಸ್ಟ್ ರಿವ್ಯೂ ಹೇಳಿದ್ದೀನಿ, ನಂದು ಹೆಂಗಿತ್ತು ಅಂತ, ಫ್ರೆಂಡ್ಸ್ದು ಹೆಂಗಿತ್ತು ಅಂತ, ಎಲ್ಲರದ್ದು ರಿವ್ಯೂ ಹಾಗೆ ಅಂತ ಹೇಳಿದ್ದೀನಿ. ಸೊ ಇವಾಗ ಸೀದಾ ಬೆಂಗಳೂರು ಗುರು ಮನೆಗೆ. ಸೊ ನಡೆಯೋಣ. ಮೈ ನೋ ಡಾರ್ಲಿಂಗ್. S77 ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತೇನೆ ಗುರು. ಟೆಂಪರರಿ ನಂಬರು, ಏನು ಟೆಸ್ಟ್ ರೈಡ್ಗಿದಾನ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಅಲ್ಟ್ರಾ ವೈಲೆಟ್. ದಿಸ್ ಈಸ್ GT ವಿತ್ ರೆಡ್ ರೋಸ್ಟರ್. ಸೊ ನೋಡ್ಬೋದು, ಅಷ್ಟೇ ಇವತ್ತಿನ ಬ್ಲಾಗು. ಬೆಳಗ್ಗೆನೆ ಹೊಸಕೋಟೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ವಿ.
ಹಾಗೆ 1 ವರ್ಷ ಆಗಿತ್ತು ನನ್ನ ಫ್ರೆಂಡು ಮೀಟ್ ಮಾಡಿ, ನನ್ನ ಪಿ ಯು ಫ್ರೆಂಡ್ನ. ಸೊ ಮೀಟ್ ಮಾಡಿ ಅವನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಮಾತಾಡಿ ತರಲೆಗಳು ಮಾಡಿ ಎಲ್ಲ ಮುಗೀತು ಗುರು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು ಬಿರಿಯಾನಿದು ಅಷ್ಟೇ. ಅದು ಬೆಳಗಿನ ಜಾವ ಗುರು. ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.